ಹಲೋ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇವತ್ತೊಂದು ವಿಶೇಷ ಅಡುಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಅದು ಏನು ಅಂತಂದರೆ ಬೆಂಡಿ ಮಸಾಲ. ಈ ರೆಸಿಪಿ ನಿಮಗೆ ಅನ್ನದ ಜೊತೆಗೆ ಚೆನ್ನಾಗಿರುತ್ತೆ, ಮುದ್ದೆ ಜೊತೆಗೆ ಚೆನ್ನಾಗಿರುತ್ತೆ, ಫೈನಲಿ ಚಪಾತಿ ಪೂರಿ ಜೊತೆಗೆ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ರೆಸಿಪಿಗೊಂದು ನಮ್ಮ ಮನೇಲಿ ಒಂದು ಎಮೋಷನ್ ಇದೆ. ಸೊ ಅದೇನು ಅಂತ ಮಾಡುವಾಗ ಹೇಳ್ತೀನಿ. ಸೊ ನಾನು ಒಂದು ಅರ್ಧ kg ಅಷ್ಟು ಬೆಂಡೆಕಾಯಿ ತೊಗೊಂಡಿದ್ದೀನಿ. ಅದನ್ನು ತೊಳ್ಕೊಂಡು ಬಾಲ ಮತ್ತು ತಲೆ ಎರಡು ಕಟ್ ಮಾಡಿ ಚಿಕ್ಕದಾಗಿ ಹೆಚ್ಕೊಳ್ಬೇಕಾಗುತ್ತೆ. ನೋಡಿ, ಇಷ್ಟಾದರೆ ಸಾಕು. ಸೊ ಅದನ್ನು ಎಲ್ಲ ಯಾಕಂತಂದರೆ ನಾವು ಉರಿಬೇಕಾಗುತ್ತೆ. ಹುರಿದಾಗ ಚೆನ್ನಾಗಿ ಫ್ರೈ ಆಗಬೇಕಲ್ವ, ಅದಕ್ಕೋಸ್ಕರ ಈ ಪ್ರಮಾಣದಲ್ಲಿ ನಾವು ಕಟ್ ಮಾಡಿಕೊಂಡ್ರೆ ಸಾಕು. ಆ್ಯಕ್ಚುಲಿ ಇದು ಏನಂತಂದರೆ ಇದರಲ್ಲಿ ತುಂಬ ಹುಳಗಳು ಕೂಡ ಇರುತ್ತೆ. ಸೊ ಕಟ್ ಮಾಡುವಾಗ ನೋಡಿಕೊಂಡು ಮಾಡ್ಕೊಳ್ಳಿ, ತುಂಬ ಕೇರ್ಫುಲ್ಲಾಗಿ ಮಾಡ್ಕೊಳ್ಬೇಕಾಗುತ್ತೆ. ಸೊ ಏನಿಲ್ಲ, ಹುಳಗಳಿರುತ್ತೆ, ಅದಕ್ಕೋಸ್ಕರ ಅಷ್ಟೇ. ಇದೇ ಥರನೇ ಎಲ್ಲ ಬೆಂಡೆಕಾಯಿಗಳನ್ನ ನಾವು ಕಟ್ ಮಾಡಿಕೊಂಡು ಇಟ್ಕೊಳ್ಬೇಕಾಗುತ್ತೆ. ಕಟ್ ಮಾಡ್ಕೊಳ್ಳುವಾಗ ಸ್ವಲ್ಪ ಹುಷಾರಾಗಿರಿ ಅಷ್ಟೇ. ಈ ಸಾಂಬಾರು, ಈ ಕರ್ರಿ ಏನಿದೆ ಅದು ನಮ್ಮ ತಾತನಿಗೆ ತುಂಬ ಇಷ್ಟ. ಸ್ವಲ್ಪ ಟೇಸ್ಟ್ ಮಟನ್ ಮಸಾಲ ಥರನೇ ಬರುತ್ತೆ. ಅದಕ್ಕೋಸ್ಕರ ನಮ್ಮ ತಾತನಿಗೆ ಕೊನೆ ಕಾಲದಲ್ಲಿ ಲೈಕ್ ಹಲ್ಲುದ್ರೋದಾಗ ಸೊ ಮಟನ್ ಚಿಕನ್ ತಿನ್ನಕ್ಕೆ ಆಗ್ತಿರ್ಲಿಲ್ಲ ಅಲ್ಲ, ಆ ಟೈಮಲ್ಲಿ ಇದನ್ನು ಜಾಸ್ತಿ ತಿಂತಿದ್ರು. ಆ ಎಲ್ಲ ಸನ್ನಿವೇಶಗಳು ನಮಗೆ ತುಂಬ ಚೆನ್ನಾಗಿ ಜ್ಞಾಪಕ. ಸೊ ನಾವೇ ಯಾವಾಗಾದರೂ ನಾನ್ ವೆಜ್ ತಂದಾಗ ನಮ್ಮ ತಾತ ಅವ್ರಿಗೆ ಇದನ್ನು ಕಂಪಲ್ಸರಿ ಮಾಡಿ ಕೊಡ್ತಿದ್ವಿ. ಈಗ ಬೆಂಡೆಕಾಯಿನೆಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು. ಸೊ ಇವಾಗ ಅದನ್ನು ಒಂಚೂರು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಆಯಿಲ್ ಫ್ರೈ ಎಲ್ಲ ಏನೂ ಇಲ್ಲ, ಜಸ್ಟ್ ಅದರಲ್ಲಿರೋ ಅಂತಹ ನಾರಿನಂಶ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು ಅಷ್ಟೇ. ಸೊ ಆ್ಯಕ್ಚುಲಿ ಇದು ನಾವು ಹಂಗೆ ಡೈರೆಕ್ಟಾಗೇ ನೀರಲ್ಲಿ ಅಥವಾ ಆ ಥರ ಕುದಿಸ್ಕೊಂಡ್ರೆ ಏನಾಗುತ್ತೆ, ನಾರಿನ ಅಂಶ ಎಲ್ಲ ನೀರಿಗೆ ಬಿಟ್ಕೊಂಡು ಸಾಂಬಾರು ಕೂಡ ಸ್ವಲ್ಪ ನಾರು ಥರನೇ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಈ ಥರ ಫ್ರೈ ಮಾಡೋದ್ರಿಂದ ನಾರಿನ ಅಂಶ ಎಲ್ಲ ಹೋಗ್ಬಿಡುತ್ತೆ. ಚಿಕ್ಕ ವಯಸ್ಸಲ್ಲಿ ಹೇಳ್ತಿದ್ರಲ್ವ, ಬೆಂಡೆಕಾಯಿ ತಿಂದರೆ ಚೆನ್ನಾಗಿ ಮ್ಯಾಥ್ಸ್ ಬರುತ್ತೆ, ಚೆನ್ನಾಗಿ ಮಾಡೋದಕ್ಕೆ ಅಂತ. ಅದೇ ಒಂದು ಹ್ಯಾಬಿಟ್ಟು ತುಂಬ ಬೆಂಡೆಕಾಯಿನ ಇಷ್ಟಪಡೋದಕ್ಕೂ ಕೂಡ ಕಾರಣ. ಸೊ ಈಗ ಅದೆಂತ ಎಷ್ಟು ನಿಜಾನೋ ಏನೋ ಗೊತ್ತಿಲ್ಲ, ಬಟ್ ಸ್ಟಿಲ್ ಬೆಂಡೆಕಾಯಿ ಮಹತ್ವದ ಒಂದು ತರಕಾರಿಯಾಗಿ ಯೂಸ್ ಮಾಡ್ತೀವಿ. ಸೊ ನನ್ನ ಮಗನಿಗೂ ಕೂಡ ಅದೇ ರೀಸನ್ನೇ ಹೇಳಿ ಅವನಿಗೆ ತಿನ್ಸೋದು. ಸೊ ಪರವಾಗಿಲ್ಲ, ಮ್ಯಾಥ್ಸು ಅದ್ರಲ್ಲಿ ಎಷ್ಟು ಕರೆಕ್ಟೋ ಗೊತ್ತಿಲ್ಲ, ನನ್ನ ಮಗನ ವಿಷಯದಲ್ಲಿ ಕರೆಕ್ಟೇ ಅಂತ ಅನಿಸುತ್ತೆ. ಯಾಕೋ ನನಗೆ ಅನ್ವಯಿಸ್ಲಿಲ್ಲ ಅನಿಸ್ತು. ಸೊ ಇದನ್ನು ಫ್ರೈ ಮಾಡ್ಕೊಳ್ಳುವಾಗ 1-2 ಟೀ ಸ್ಪೂನಷ್ಟು ಆಯಿಲ್ನ ಹಾಕಿಬಿಟ್ಟು ಫ್ರೈ ಮಾಡಿಕೊಂಡ್ರೆ ಬೇಗ ಫ್ರೈ ಆಗುತ್ತೆ. ಆಮೇಲೆ ನಾರಿನಂಶ ಕೂಡ ಬೇಗ ಹೋಗುತ್ತೆ ಅಂತ ನಮ್ಮಮ್ಮ ಹೇಳಿರೋದು. ಸೊ ಆ ಥರನೇ ನಾನು ಮಾಡ್ಕೊಳ್ಳೋದು. ಸೊ ಇವಾಗ ಫ್ರೈ ಆಗಿದೆ, ಅದಕ್ಕೆ ಬೇಕಾಗಿರುವಂತಹ ಮಸಾಲೆನ ರುಬ್ಕೊಳ್ಬೇಕಾಗುತ್ತೆ. ಒಂದು ಅರ್ಧ ಹೋಳಷ್ಟು, ಅರ್ಧದಷ್ಟು ನಾನು ತೆಂಗಿನಕಾಯಿ ತಗೊಂಡಿದ್ದೀನಿ. ತೆಂಗಿನಕಾಯಿ, ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಇವ್ 4 ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ನಾನು ಎಳ್ಳನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಎಳ್ಳು ಇಷ್ಟು ಹಾಕ್ಬಿಟ್ಟು ನಾವು ಇದನ್ನ ಪೇಸ್ಟ್ ಆಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಜೀರಿಗೆ ಕೂಡ ಹಾಕಿದ್ದೀನಿ. ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ. ಈ ಒಂದು ಸಾಂಬಾರ್ನ ನಮ್ಮ ತಾತನಿಗೆ ತುಂಬ ಜಾಸ್ತಿ ಮಾಡ್ಕೊಡ್ತಿದ್ವಿ. ಅವರು ಎಷ್ಟು ಎಂಜಾಯ್ ಮಾಡ್ಕೊಂಡು ತಿಂತಿದ್ರು ಅಂತಂದ್ರೆ, ಲೈಕ್ ಚಿಕನ್ ಮಟನ್ ತಿನ್ನುವಾಗ ನಾವು ಹೇಗೆ ಬಿಹೇವ್ ಮಾಡ್ತೀವೋ ಆ ಥರನೇ ಇಷ್ಟಪಟ್ಟು ತಿಂತಾ ಇದ್ರು ಅವರು. ನೋಡಿ, ಚೆನ್ನಾಗಿ ಗ್ರೈಂಡ್ ಆಗಿದೆ. ಸ್ವಲ್ಪ ಕೊಬ್ಬರಿ ಚೆನ್ನಾಗಿ ಗ್ರೈಂಡ್ ಆಗಬೇಕಾಗುತ್ತೆ, ಇಲ್ಲ ಅಂತಂದರೆ ಅದು ಸಾಂಬಾರಲ್ಲಿ ಮೇಲೆ ವೈಟ್ ಆಗಿ ಹಂಗೆ ಕಾಣುತ್ತೆ. ಸೊ ಅದೇ ಗ್ರೈಂಡ್ ಮಾಡ್ಕೊಂಡಿರೋ ಕೊಬ್ಬರಿ ಜೊತೆಗೆ ಸ್ವಲ್ಪ ಅರಿಶಿನ, 2 to 3 ಟೇಬಲ್ ಸ್ಪೂನ್ ಅಷ್ಟು ನಾನು ಇಲ್ಲಿ ಧನಿಯಾ ಪೌಡರ್ನ ತಗೊಳ್ತಾ ಇದ್ದೀನಿ. ಯಾಕಂದರೆ ಧನಿಯಾ ಪೌಡರೇ ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್. ಸೊ ಆಮೇಲೆ ಖಾರಕ್ಕೆ ತಕ್ಕಷ್ಟು ನಾವು ಖಾರದ ಪುಡಿ ತಗೊಳ್ಬೇಕಾಗುತ್ತೆ. ಇಲ್ಲಿ ಯಾವುದೇ ರೀತಿ ಮೆಣಸಿನಕಾಯಿನ ನಾವು ಆ್ಯಡ್ ಮಾಡ್ಕೊಳ್ತಾ ಇಲ್ಲ. ಸೊ ಮೇನ್ ಆಗಿ ನಾವು ಖಾರದ ಪುಡಿನೇ ತಗೊಳ್ತಿರುವಾಗ ಎಷ್ಟು ಬೇಕೋ ಅಷ್ಟು ಇಲ್ಲೇ ಆ್ಯಡ್ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಅಲ್ಲ, ಎಷ್ಟು ಬೇಕಾದ್ರೆ ಅಷ್ಟು ಹಾಕೊಳ್ಬಹುದು. ನನಗೆ ಪರ್ಸನಲ್ ಆಗಿ ಕೊತ್ತಂಬರಿ ಇಲ್ದಿರ ನಾನು ಸಾಂಬಾರು ಮಾಡಲ್ಲ, ಏನು ಮಾಡಲ್ಲ, ಅಡಿಗೆನೇ ಮಾಡೋದಿಲ್ಲ ನಾನು. ಇದು ಯಾವಾಗ ಮಾಡಿ ತಿಂತಿದ್ರು ಕೂಡ ನಮ್ಮ ತಾತ ನನ್ನ ಪಕ್ಕದಲ್ಲೇ ಕೂತಿದ್ದಾರೆ ಅನ್ನೋ ಫೀಲ್ ನನಗೆ ಬರುತ್ತೆ. ಅಷ್ಟೊಂದು ಅಟ್ಯಾಚ್ಮೆಂಟ್ ಆಕ್ಚುಲಿ ನನಗೂ ನಮ್ಮ ತಾತನಿಗೂ. ಇವಾಗ ನೋಡಿ, ಈ ತರ ಮಸಾಲೆ ರುಬ್ಬಿಟ್ಕೊಂಡಿದೀವಲ್ಲ, ಇದನ್ನ ಡೈರೆಕ್ಟ್ ಆಗಿ ನಾನು ಬಾಣಲೆಗೆನೆ ಹಾಕೊಂಡು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ತೀನಿ. ಈ ಸ್ಟೇಜ್ ಅಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಆಡ್ ಮಾಡ್ಕೊಳ್ಬಹುದು. ನೀರ್ನ ಆಡ್ ಮಾಡ್ಕೊಂಡು ಒಂದ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಂಡು ನಾನು ಇಲ್ಲಿ ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರ್ ಜಾಸ್ತಿನೇ ಹಾಕೊಳ್ಳಿ, ಯಾಕೆಂತಂದ್ರೆ ತುಂಬಾ ತಿಕ್ಕಾಗ್ಬಿಡತ್ತೆ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ನೀರ್ನೇ ಆಡ್ ಮಾಡ್ಕೊಳ್ಳಿ.
ಇಲ್ಲಿ ಬೆಂಡೆಕಾಯಿ ತುಂಬ ಬೇಗನೆ ಬಾಯ್ಲ್ ಆಗುತ್ತೆ, ಯಾಕಂತಂದ್ರೆ ನಾವು ಆಲ್ರೆಡಿ ಫ್ರೈ ಮಾಡ್ಕೊಂಡಿದ್ವಿ ಬೆಂಡೆಕಾಯಿನ. ಓನ್ಲಿ ಮಸಾಲೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ 2-3 ಕುದಿ ಬರೋ ಅಷ್ಟೊತ್ತು ನಾವು ಕುದಿಸ್ಕೊಂಡ್ರೆ ಸಾಕು. ನಾವು ಇಳಿಸ್ಕೊಂಡ್ಬಿಡ್ಬೋದು. ಇನ್ನು ನೋಡಿ ಎಷ್ಟು ಚೆನ್ನಾಗಿದೆ ಟೆಕ್ಸ್ಚರು. ಸ್ವಲ್ಪ ಗಟ್ಟಿ ಆಗುತ್ತೆ ಇದು ಇನ್ನೂನು. ಸೊ ಮುದ್ದೆಗಂತೂ ಸೂಪರ್ ಕಾಂಬಿನೇಷನ್ ಇದು. ಒಂದ್ಸರಿ ಟ್ರೈ ಮಾಡಿ, ನಿಮಗೆ ಹೇಗೆ ಬಂತು ಅಂತ ತಿಳಿಸಿ ನನಗೆ ಕಮೆಂಟಲ್ಲಿ. ಮತ್ತು ಈ ಥರದೇ ಅಡುಗೆಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ನೋಡಿ ಯಾವ ಥರ ಇದು ಬಬಲ್ಸ್ ಬರ್ತಾ ಇದೆ ಅಲ್ವಾ. ಸೊ ಇದಿನ್ನೂ ಹಸಿ ಇದೆ ಅಂತ ಹೇಳ್ಬಿಟ್ಟು ಆ ಬಬಲ್ಸ್ ಎಲ್ಲ ಹೋಗೋವರೆಗೂ ನಾವು ಸ್ವಲ್ಪ ಕುದಿಸ್ಕೊಂಡ್ರೆ ಸಾಕು, ನಮ್ಮ ಸಾಂಬಾರ್ ರೆಡಿ ಆಗ್ಬಿಡೋದು. ಮಸಾಲೆ ಧನಿಯಾ ಪೌಡರ್ ಹಾಕಿರೋದ್ರಿಂದ ಸ್ವಲ್ಪ ಚಿಕನ್ ಮಸಾಲ ಥರನೇ ಇರುತ್ತೆ. ಇದು ಒಂದು ರೀತಿ ಚಿಕನ್ ಮಟನ್ ನಾನ್ ವೆಜ್ಗೆ ಆಲ್ಟರ್ನೇಟ್ ಅಂತ ಹೇಳಬಹುದು. ಈಗ ಕರ್ರಿ ರೆಡಿ ಆಗಿದೆ, ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕೊಂಡ್ಬಿಡೋಣ. ಒಂದು ಚಿಕ್ಕ ಬಾಣಲೆಯಲ್ಲಿ ಬೇಕಾದಷ್ಟು ಆಯಿಲ್, ಜೀರಿಗೆ, ಸಾಸಿವೆ, ಈರುಳ್ಳಿ, ಕರಿಬೇವು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದು ಫ್ರೈ ಆದ ಕೂಡಲೇ ಕರಿ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ. ನೋಡಿ ಇವಾಗ ಸರ್ವಿಂಗ್ ಬೌಲ್ಗೆ ನಾನು ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿದೆ ಅಲ್ವಾ ನೋಡೋದಕ್ಕೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನಿಮಗೆ ಅನ್ನ ಇಲ್ಲ, ಚಪಾತಿನೂ ಆಗೋಗಿದೆ, ಏನಾದರೂ ಮಾಡಬೇಕು, ಕರ್ರಿ ರೆಡಿ ಇದೆ ಅಂತ ಅನ್ನಿಸಿದಾಗ ಬರೀ ಇದನ್ನೇ ತಿನ್ಬಿಡಿ, ತುಂಬ ಚೆನ್ನಾಗಿರುತ್ತೆ. ನಾನಂತೂ ಅರ್ಧಕ್ಕರ್ಧ ಇದನ್ನು ಹಂಗೆ ತಿನ್ಬಿಟ್ಟಿರ್ತೀನಿ. ಸೊ ಅನ್ನದ ಜೊತೆನೇ ತಿನ್ನಬೇಕಂತ ಏನಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ, ಮತ್ತು ಹೇಗೆ ಬಂತು ಅಂತ ನನಗೆ ತಿಳಿಸಿ. ನೋಡಿ ಅನ್ನದ ಜೊತೆಗೆ ಎಷ್ಟು ಚೆನ್ನಾಗಿ ಹೊಂದ್ಕೊಳ್ತಿದೆ. ಆ್ಯಕ್ಚುಲಿ ಇದನ್ನು ನಾನು ಹೇಳೋದಲ್ಲ, ನೀವೇ ಒಂದು ಸರಿ ಟ್ರೈ ಮಾಡಿ. ಸೊ ನೀವು ಕೂಡ ಸೂಪರ್ ಅಂತಲೇ ಹೇಳ್ತೀರಾ. ಇದು ಓಪನ್ ಚಾಲೆಂಜ್ ನಿಮಗೆ. ಯಾಕೆ ಅಂತಂದರೆ ನನ್ನನ್ನು ರಾಂಗ್ ಅಂತ ನೀವು ಪ್ರೂವ್ ಮಾಡಬೇಕು ಅಂತಂದರೆ ನೀವು ಒಂದು ಸರಿ ಟ್ರೈ ಮಾಡಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಆಲ್, ಬಾಯ್ ಬಾಯ್.